ಈ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಮೇ 26 ಮಂಗಳವಾರ. ನಾಳೆ ಈ 8 ರಾಶಿಯವರಿಗೆ ರಾಜರಂತೆ ಜೀವನ, ಮೂಟೆ ಮೂಟೆ ದುಡ್ಡು ಸಿಗುತ್ತೆ ಆ ಚಾಮುಂಡೇಶ್ವರಿ ಅಮ್ಮನ ಕೃಪಾ ಆಶೀರ್ವಾದದಿಂದ. ಹಾಗಾದರೆ ಯಾವ್ಯಾವ ರಾಶಿಗೆ ಕೃಪಾ ಆಶೀರ್ವಾದ ಸಿಗುತ್ತೆ ಅಮ್ಮಂದು ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬಲ್ಲಿ ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತೀರೋ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೌದು ಬನ್ನಿ, ನಾಳೆ ಮೇ 26ನೇ ತಾರೀಕು ಮಂಗಳವಾರ. ನಾಳೆಯಿಂದ ಈ 8 ರಾಶಿಯವರಿಗೆ ರಾಜರಂತೆ ಜೀವನ, ಆ ಚಾಮುಂಡಿ ಅಮ್ಮನ ಕೃಪಾಶೀರ್ವಾದದಿಂದ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಹೋಗುತ್ತೆ. ಹೀಗಾಗಿ ಈ ಸಂದರ್ಭದಲ್ಲಿ ಅವರು ಹೆಚ್ಚಿನ ಶುಭ ಕಾರ್ಯಗಳನ್ನು ಕಾಣ್ತಾರೆ, ಹಾಗೆ ಶುಭವನ್ನು ಅನುಭವಿಸ್ತಾರೆ. ಇವರಿಗೆ ಆರ್ಥಿಕ ಕೆಲಸಗಳಲ್ಲಿ ಹೆಚ್ಚಿನ ಲಾಭವನ್ನು ಕಂಡುಕೊಳ್ತಾರೆ. ನೀವು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಹಠಾತ್ ಅವಕಾಶಗಳನ್ನ ನಾಳೆ ಪಡ್ಕೊತೀರಿ. ಈ ಅವಕಾಶಗಳಿಂದ ನೀವು ಸಮಾಜದಲ್ಲಿ ಹೆಚ್ಚಿನ ಅವಕಾಶಗಳನ್ನ, ಗೌರವವನ್ನು ಪಡ್ಕೊತೀರಾ. ಹಾಗೆ ಈ ರಾಶಿಯವರ ಜೀವನದಲ್ಲಿ ಹೆಚ್ಚಿನ ಲಾಭವನ್ನು ಮತ್ತು ಶ್ರಮದಿಂದ ಪಡೆದಿರುವ ಎಲ್ಲ ಅವಕಾಶಗಳನ್ನ ನೀವು ಉಪಯೋಗಿಸ್ಕೊಳ್ಳೋದ್ರಿಂದ ನೀವು ಹೆಚ್ಚಿನ ಉಪಯೋಗಗಳನ್ನೇ ನೀವು ಈ ಸಮಯದಲ್ಲಿ ಪ್ರತಿಷ್ಠೆಯಲ್ಲಿ ಅಪಾರ ವೃದ್ಧಿಯಾಗುತ್ತೆ. ನಿಮ್ಮ ವೃತ್ತಿಯಲ್ಲಿ ಹಳೆಯ ಶ್ರಮದ ಪ್ರತಿಫಲದಿಂದ ಉತ್ತಮ ವೃದ್ಧಿಯನ್ನು ನೀವು ನಾಳೆ ಕಂಡುಕೊಳ್ತೀವಿ. ಈ ಒಂದು ಸಂದರ್ಭದಲ್ಲಿ ನೀವು ಉತ್ತಮ ಫಲಿತಾಂಶಗಳನ್ನ ಪಡ್ಕೋಬೇಕು ಅಂತ ಹೇಳಿದರೆ ಮಾನಸಿಕವಾಗಿ ಸದೃಢರಾಗಿರಬೇಕು. ನೀವು ಚೆನ್ನಾಗಿ ನಿದ್ರೆ ಮಾಡಬೇಕು, ಊಟ ಮಾಡಬೇಕು, ಚೆನ್ನಾಗಿ ಯೋಚನೆ ಮಾಡಬೇಕು ಆ ಟೈಮ್. ಅದರಿಂದ ನೀವು ಮಾನಸಿಕವಾಗಿ ನೀವು ಯಾವುದೇ ಒಂದು ನಿರ್ಧಾರ ತಗೊಳ್ಳೋಕ್ಕೂ ನಿಮಗೆ ಸರಿಯಾಗಿ, ನೀವು ಹೆಜ್ಜೆ ಇಟ್ಟಲ್ಲೆಲ್ಲ ಸಾಕಷ್ಟು ಲಾಭ, ಧನ ಸಂಪತ್ತು ಆಗೋದು ನಿಮ್ಮದಾಗತ್ತೆ. ಹಾಗೆ ನೀವು ಪ್ರತಿಯೊಂದನ್ನು ನೋಡಿ ಹೆಜ್ಜೆ ಇಡಿ. ಅಪಾರವಾದಂಥ ಅದೃಷ್ಟ, ಯಶಸ್ಸು ಎಲ್ಲವೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ನಿಮ್ಮ ಎಲ್ಲ ಕಾರ್ಯಗಳು ಸಾಕಷ್ಟು ಶುಭ ಫಲವನ್ನು ಪಡ್ಕೊಳ್ಳುತ್ತೆ ಈ ಸಮಯದಲ್ಲಿ. ನಿಮ್ಮ ಶ್ರಮ ನಿಮಗೆ ಈ ಸಮಯದಲ್ಲಿ ಸಾಕಷ್ಟು ಒಳ್ಳೆಯ ಫಲಿತಾಂಶಗಳನ್ನ ತಂದುಕೊಡುತ್ತೆ. ನಿಮಗೆ ಶ್ರಮ ಜೀವಿಗಳಿಗಂತೂ ಇದು ತುಂಬ ಅದ್ಭುತವಾದ ಸಮಯವಾಗಿದ್ದು, ಇದರಿಂದ ನೀವು ಸಾಕಷ್ಟು ಪ್ರಯೋಜನಗಳನ್ನ ಪಡ್ಕೊಳ್ತೀವಿ. ಕೆಲಸದ ಸ್ಥಳಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಮದುವೆಯಾಗಿ ತುಂಬ ವರ್ಷಗಳೇ ಆಯಿತು, ನಮಗೆ ಇನ್ನೂ ಮನೆಯಲ್ಲಿ ಮಕ್ಕಳು ಸಂತೋಷ ಕಂಡಿಲ್ಲ, ಮಕ್ಕಳ ಸುದ್ದಿ ಬರ್ತಾ ಇಲ್ಲ ಅಂತ ಅನ್ನೋರಿಗೆ ಈ ನಾಳೆ ನಿಮಗೆ ಸಂತೋಷದ ಸುದ್ದಿ ಕೇಳಿ ಬರ್ತಾ ಇದೆ. ನಿಮ್ಮ ಮನೆಗೆ ಪುಟ್ಟ ಕಂದಮ್ಮನ ಆಗಮನದ ಸುದ್ದಿ ನಿಮಗೆ ಸಂತೋಷ ನೀಡಲಿದೆ. ನಿಮಗೆ ಸಂತಾನ ಪ್ರಾಪ್ತಿಯ ಒಂದು ಸಂತೋಷ ಸುದ್ದಿ ಕೇಳಿ ನೀವು ಯೋಜಿತ ಮುಂದೆನೇ ಪ್ರೀ ಪ್ಲಾನ್ ಮಾಡಿದ ಯಾವುದೇ ಕಾರ್ಯಗಳಾದ್ರೂ ಈ ಸಮಯದಲ್ಲಿ ನಿಮಗೆ ಅದನ್ನು ಪ್ರಯೋಜನಕಾರಿ ತರಲು ಸಾಧ್ಯವಾಗುತ್ತೆ. ಶ್ರಮಿಕರು, ಶ್ರಮಜೀವಿಗಳು ಈ ಸಮಯದಲ್ಲಿ ನೀವು ಅತಿ ಹೆಚ್ಚು ಲಾಭವನ್ನೇ ಪಡ್ಕೊಳ್ಳುವ ಯೋಗ ಕೂಡ ಕಂಡು ಬರ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಇರುವ ಸಮಸ್ಯೆಗಳು ನಿಮಗೆ ಕೊನೆಗೊಳ್ಳುತ್ತೆ. ವಿವಾಹಿತರ ಜೀವನ ನಿಮಗೆ ಶಾಂತಿಯಿಂದ, ಸಂತೋಷದಿಂದ ತುಂಬಿ ತುಳುಕುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಉದ್ಯೋಗದಲ್ಲಿ ನಿಮಗೆ ಅತಿ ಹೆಚ್ಚು ಲಾಭವನ್ನೇ ಕಂಡುಕೊಳ್ತೀರಾ. ಪ್ರೇಮಿಗಳಿಗೆ ನಿಮಗೆ ತುಂಬ ಅನುಕೂಲವಾದ ಸಮಯವಾಗಿದ್ದು, ವ್ಯವಹಾರ ಮಾಡೋರಿಗೆ ಈ ಸಮಯದಲ್ಲಿ ಅತಿ ಹೆಚ್ಚು ದೊಡ್ಡ ಲಾಭವನ್ನೇ ಸಿಗುತ್ತೆ. ಕೆಲಸದಲ್ಲಿರೋರಿಗೆ ಅವರ ಬಡ್ತಿ ಮತ್ತು ಸಂಬಳ ಹೆಚ್ಚು ಆಗುತ್ತೆ. ಆರ್ಥಿಕ ಸ್ಥಿತಿ ಲಾಭದಾಯಕವಾಗಿರುತ್ತೆ. ಬಾಕಿ ಉಳಿದಿರುವ ಕೆಲಸಗಳು ಈ ಸಮಯದಲ್ಲಿ ನೀವು ಪೂರ್ಣಗೊಳಿಸ್ತೀರಾ. ಹಾಗೆ ಆರೋಗ್ಯ ನೀವು ನಿರೀಕ್ಷೆ ಮಾಡಿದಕ್ಕಿಂತ ಉತ್ತಮವಾಗಿರುತ್ತೆ ಎಂದು. ಒಟ್ಟಿನಲ್ಲಿ ಆರ್ಥಿಕ ಪರಿಸ್ಥಿತಿಯಿಂದ ನೀವು ಚೇತರಿಸಿಕೊಂಡು ಒಂದಷ್ಟು ಸಮಸ್ಯೆಗಳಿಂದ ನೀವು ಸುಧಾರಿಸ್ಕೋತೀರಾ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟ ಪಡಿತಿರುವಂಥ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ಹೇಳಿದ್ರೆ, ಕಟಕ ರಾಶಿ, ತುಲಾ ರಾಶಿ, ಮೀನ ರಾಶಿ, ಮಿಥುನ ರಾಶಿ, ಮೇಷ ರಾಶಿ, ವೃಷಭ ರಾಶಿ, ಧನುರ್ ರಾಶಿ, ವೃಶ್ಚಿಕ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲಾಂದ್ರೂ ಕೂಡ ಭಕ್ತಿನೋ ಮಾತೆ ಚಾಮುಂಡೇಶ್ವರಿ ದೇವಿಗೆ ಒಂದು ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ.